275 ಕೋಟಿಂಗ್. 2017 ಮಾಡಲು 17,000 ಡ್ರಿವನ್ 475. ಇದು ಶಿಫ್ಟ್ ರೇಟಿಗೆ ಕೊಡ್ತೀನಿ ನಿಮಗೆ. ಶಿಫ್ಟ್ ಬರಲ್ಲ ರೇಟಿಗೆ ಕೊಡೋದೆ. ನಿಮ್ಮ ಕಡೆಯಿಂದ ಬಂದ್ರೆ 290ಗೆ ಕೊಟ್ಬಿಡ್ತೀನಿ ಅಂದ್ರೆ 2,90,000 ಗೆ 15,000 ಸೆಕೆಂಡ್ ಓನರ್ ಇಯಾನ್ ಮ್ಯಾಗ್ನಾ. ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡಬಹುದು ತಮ್ಮನಲ್ಲೇ ಗೊತ್ತಾಗಿರುತ್ತೆ, ನಾವು ಕಾಕ್ಟೇಲ್ ಕಾಸ್ ಕ್ಲಬ್ಗೆ ಬಂದಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಬಂದು ಬಸವರಾಜ್ ಅವರು ಇದ್ದಾರೆ. ಸೊ ಇವತ್ತು ಫಸ್ಟ್ ನಾವು ಬಂದು ಡೈರೆಕ್ಟ್ ಇನ್ವೆಂಟ್ರಿಗೆ ಬಂದಿದ್ವಿ. ಏನೇನು ಸ್ಟಾಕ್ಸ್ ಇದೆ, ಹೊಸ ಸ್ಟಾಕ್ಸ್ಗಳ ಅಪ್ಡೇಟ್ ಆಗಿದೆ, ಪ್ರೈಸಿಂಗ್ ಎಲ್ಲ ತಿಳಿಸ್ಕೊಟ್ಟಕ್ಕೆ ಬಸವರಾಜ್ ಅವರು ಇದ್ದಾರೆ. ಆ್ಯಂಡ್ ಅಲ್ಲಿ ಇದಾದ್ಮೇಲೆ ಅಲ್ಲಿ ಒಂದು ಸ್ಟಾಕ್ಸ್ಗಳು ಸ್ವಲ್ಪ ಅಪ್ಡೇಟ್ ಆಗಿದೆ, ಸರ್ಪ್ರೈಸ್ ಇದೆ. ಆ್ಯಂಡ್ ಬನ್ನಿ ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್. ಹಲೋ ಸರ್. ನಮಸ್ಕಾರ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದೆ ಆಯ್ತು ಸರ್, ವಿಡಿಯೋ ಮಾಡಿ ಅಪ್ಡೇಟ್ ಆಗಿದೆ. ಹೊಸ ಸ್ಟಾಕ್ ಬಂದಿದೆ ಅಂದ್ರೆ ಸ್ಟ್ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2 lakhs ಸ್ಟಾರ್ಟ್ ಆಗುತ್ತೆ. 2 lakhs ಇಂದ 2 lakhs ಸ್ಟಾರ್ಟ್ ಆಗುತ್ತೆ. ಅಪ್ ಟು ಸ್ಟ್ರೇಟ್ ತನಕ ಇದೆ. 20 lakhs ವರೆಗೂ ಇದೆ. 20 lakhs ತನಕ ಇದೆ. ಅಂಡ್ ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಎಕ್ಸಾಕ್ಟ್ ಇದು ಆಡುಗೋಡಿ ಸಿಗ್ನಲ್. ಆಡುಗೋಡಿ ಸಿಗ್ನಲ್. ಆಡುಗೋಡಿ ಸಿಗ್ನಲ್ ಹಾಕಿದ್ರೆ ನಮ್ಮ ಅಂಗಡಿ ಮುಂದೆ ನಿಂತ್ಕೊಳ್ಳುತ್ತೆ ಅಂದ್ರೆ. ಓಕೆ ಸರ್. ಅಂಡ್ ಎಷ್ಟು ಸ್ಟಾಕ್ಸ್ ಇದೆ ಸರ್ ಈಗ? ಈಗ 60 ಪ್ಲಸ್ ಇದೆ ಅಂದ್ರೆ. 60 ಪ್ಲಸ್ ಇದೆ. ಎಲ್ಲ ಸ್ಟಾಕ್ಸ್ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಅಂಡ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇ ಅಲ್ಲಿ ಇಲ್ಲಿ ಕೆಳಗೆ ಕೂಡ ಬರುತ್ತೆ, ಚೆಕ್ ಮಾಡಬಹುದು. ಸೊ ಬನ್ನಿ ವೀಕ್ಷಕರೇ, ಆಗ್ಲೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ನೀವು ನೋಡಬಹುದು ಫಸ್ಟ್ ವೆಹಿಕಲ್ ನ ಮುಂದೆ ಒಂದು ಸೆಲರಿ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್? ಸರ್ ಸಿಲರಿ ಇದು ಇದು 2017 ಮಾಡಲು 17,000 ಡ್ರಿವನ್. ಓಕೆ. ಇದು ಜೆಎಚ್ ಪಾಸಿಂಗ್. ಇದು ಕರ್ನಾಟಕ ಆಗಿದೆ, K01 ಆಗಿದೆ. ಓಕೆ. ಇದು 475 ಕೋಟಿಂಗ್ ಇದೆ ಅಂದ್ರೆ. ಆಟೋಮೆಟಿಕ್ ಇದು ಅಂದ್ರೆ. ಆಟೋಮೆಟಿಕ್ 2017 ಮಾಡಲ್, ಸಿಂಗಲ್ ಓನರ್, 17,000 ಡ್ರಿವನ್ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ಓಕೆ. 475. ಫೈನಲ್ ಟು ಫೈನಲ್ ಎಷ್ಟಾಗಬಹುದು ಸರ್ ಪ್ರೈಸ್? 450 ಆಗುತ್ತೆ ಸರ್ ಅಂದ್ರೆ. ಅಂಡ್ ನೆಕ್ಸ್ಟ್ ವೀಕ್ಷಕರೇ, ನೀವು ನೋಡಬಹುದು ನಮ್ಮ ಮುಂದೆ ಒಂದು ಸಿವಿಕ್ ಇದೆ, ಹೋಂಡಾ ಸಿವಿಕ್ ಸರ್. 2006 ಮಾಡಲು ಸಿವಿಕ್, 85,000 ಡ್ರಿವನ್, ಥರ್ಡ್ ಓನರ್, 275 ಕೋಟಿಂಗ್. 2,75,000 ಇದೆ ಪ್ರೈಸಿಂಗ್. ಅಂಡ್ ನೀವು ನೋಡಬಹುದು ಎಷ್ಟನೇ ಓನರ್ ಸರ್ ಇದು? ಥರ್ಡ್ ಓನರ್ ಆಗಿದೆ. ಟಾಪ್ ಎಂಡ್ ಇದೆ, ಫುಲ್ಲಿ ಟಾಪ್ ಎಂಡ್. ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಅಂಡ್ ಎಲ್ಲ ವೆಹಿಕಲ್ಸ್ ಸರ್ವಿಸ್ ಹಿಸ್ಟ್ರಿ ಸಿಗಬಹುದು? ಎಲ್ಲ ಸಿಗುತ್ತೆ ಸರ್ ಅಂದ್ರೆ. ಎಲ್ಲ ಸಿಗುತ್ತೆ. ವೀಕ್ಷಕರೇ, ನೀವು ನೋಡಬಹುದು ನೆಕ್ಸ್ಟ್ ಇನ್ನೊಂದು ಸೆಲರಿ ಇದೆ. ನೀವು ವೈಟ್ ಕಲರ್ ಬೇಡ ಅಂದ್ರೆ ಸಿಲ್ವರ್ ಕಲರ್ ಇನ್ನೊಂದು ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು ಸರ್. ಇದು 2016 ಮಾಡಲ್, 15 ಮಾಡಲ್, ಸೆಕೆಂಡ್ ಓನರ್, 68,000 ಕಿಲೋಮೀಟರ್ ಇದೆ. ZXi ಆಟೋಮೆಟಿಕ್. ZXi ಆಟೋಮೆಟಿಕ್ ಇದೆ. ಆಟೋಮೆಟಿಕ್. ಓಕೆ. ಹಾ. ಇಂಟೀರಿಯರ್ಸ್ ನೋಡಬಹುದು, ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಇದು ಕೋಟಿಂಗ್ ಪ್ರೈಸ್ 445 ಕೋಟಿಂಗ್ ಮಾಡಿದೀನಿ. 4,45,000 ಅಂಡ್ ಫೈನಲ್ ಟು ಫೈನಲ್ 4 lakhs ಕೊಡ್ತೀನಿ. 4 lakhs 390 ಕೊಡ್ತೀನಿ ಅಂದೆ. 3,90,000 ಗೆ ನಿಮ್ಮ ಕಡೆ ಇದೆ ಬಂದ್ರೆ 390 ಕೊಡ್ತೀನಿ ಅಂದೆ. ಸೂಪರ್ ಸರ್. ಅಂಡ್ ಓನರ್ ಸರ್ ಇದು? ಸೆಕೆಂಡ್ ಓನರ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ, ಟೈರ್ ಹೊಸ ಇದಾವೆ, ಎಲ್ಲ ಚೆನ್ನಾಗಿದೆ ಗಾಡಿ ಅಂದೆ. ಓಕೆ ಸರ್. ಅಂಡ್ ವೀಕ್ಷಕರೇ, ಸೆಲರಿ ನೋಡಿ ಇನ್ನೊಂದು ಇದೆ, ರೆಡ್ ಕಲರ್. ನಿಮ್ಗೆ ವೈಟ್ ಬೇಡ, ಇಲ್ಲ ಸಿಲ್ವರ್ ಬೇಡ ಅಂದ್ರೆ ಒಂದು ಅಟ್ರಾಕ್ಟಿವ್ ಕಲರ್ ಇದೆ, ರೆಡ್ ಕಲರ್ ಸರ್. ಇದು 2015 ಮಾಡಲ್, ಸೆಕೆಂಡ್ ಓನರ್, 58,000 ಡ್ರಿವನ್, ಆಟೋಮೆಟಿಕ್. ZXi ಆಟೋಮೆಟಿಕ್ ಇದು. ಓಕೆ. ನೋಡಬಹುದು ಒಂದು ಬಾಡಿ ಲೈನ್ ಎಲ್ಲ ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸಿಂಗ್ ಸರ್ ಇದು 4 lakhs ಕೊಟ್ ಮಾಡ್ತೀನಿ ಸರ್. ನಿಮ್ ಕಡೆ ಇದ್ದ ಬಂದ್ರೆ 390 ಕೊಡ್ತೀನಿ ಅಂದೆ, ಆಟೋಮೆಟಿಕ್. 390 ಗೆ ಆಗುತ್ತೆ. ಅಂಡ್ ಫೈನಲ್ ಸರ್ ಇದು ಫೈನಲ್ ಎಷ್ಟು? ಫೈನಲ್ 380 ಕೊಡೋಣ ಫೈನಲ್ ಅಂದೆ. 380 ಗೆ. ಓಕೆ, 380 ಗೆ ನಿಮಗೆ ಒಂದು ಸೆಲರಿ ಸಿಗುತ್ತೆ. ಅಂಡ್ ವೀಕ್ಷಕರೇ, ನೀವು ನೋಡಬಹುದು ನೆಕ್ಸ್ಟ್ ಒಂದು Volkswagen Polo ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ? ಇದು 2018 ಮಾಡಲ್, ಸಿಂಗಲ್ ಓನರ್, 40,000 ಡ್ರಿವನ್ ಇದೆ. 40,000 ಮಾತ್ರ ಓಡಿದೆ. ಓನರ್ ಸರ್ ಇದು? ಸಿಂಗಲ್ ಓನರ್ ಆಗಿದೆ. ನೋಡಬಹುದು ಬಾಡಿ ಲೈನ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 695 ಕೋಟಿಂಗ್. 695 ಇದೆ. ಪೆಟ್ರೋಲ್ ಇಂಜಿನ್, ಡೀಸೆಲ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್. ಓಕೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಸ್ಕೋಡಾ ಇದೆ ಸರ್. ಇದು ಸ್ಕೋಡಾ ರ್ಯಾಪಿಡ್, 2013 ಮಾಡಲ್, ಸಿಂಗಲ್ ಓನರ್, ರ್ಯಾಪಿಡ್ ಆಟೋಮೆಟಿಕ್, 50,000 ಡ್ರಿವನ್ ಸರ್ ಇದು. 50,000 ಮಾತ್ರ. 50,000 ಮಾತ್ರ ಆಟೋಮೆಟಿಕ್. ಆಟೋಮೆಟಿಕ್. ಓನರ್ ಸರ್? ಸಿಂಗಲ್ ಓನರ್. ಪ್ರೈಸಿಂಗ್ ಎಷ್ಟು ಆಗ್ಬೋದು ಸರ್? 450 ಕೋಟಿಂಗ್ ಸರ್ ಇದು. 4,50,000 ಸರ್. ನಿಮ್ ಕಡೆ ಇದೆ ಬಂದ್ರೆ ಒಂದು 425 ಗೆ ಕೊಡೋಣ ಅಂದೆ. 4,25,000 ಗೆ ಆಗುತ್ತೆ. ವೀಕ್ಷಕರೇ, ನೀವು ಏನಾದ್ರೂ ಪೆಟ್ರೋಲ್ ವೆಹಿಕಲ್ ಅಲ್ಲಿ ಒಂದು ವೆನ್ಯೂ ಹುಡುಕ್ತಾ ಇದ್ರೆ ನೋಡಿ,
ಒಳ್ಳೆ ಕಂಡೀಷನ್ ವೆನ್ಯೂ ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ ಸರ್. ಸರ್ ಇದು 2020 ಮಾಡಲ್ ವಿನ್ಯೂ IMT ಇದು ಅಂದೆ. 2020 ಮಾಡಲ್ ವಿನ್ಯೂ ಸೆಕೆಂಡ್ ಓನರ್ IMT. ಸೊ ವಿತ್ ಸನ್ ರೂಫ್ ಇದೆ ಇದು IMT ಇದು ಅಂದೆ. ಓಕೆ. ಗಾಡಿ ಚೆನ್ನಾಗಿದೆ ಇದು. ಪೆಟ್ರೋಲ್ ಇಂಜಿನ್ ಟಾಪ್ ಎಂಡ್ ಇದು. ಬಾಡಿ ಲೈನ್ ನೀಟಾಗಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ಗಾಡಿ. ಚೆಕ್ ಮಾಡಬಹುದು ಗಾಡಿ. ಪ್ರೈಸಿಂಗ್ ಎಷ್ಟು ಸರ್ ಇದು 895 ಕೊಟ್ಟು ಮಾಡ್ತೀನಿ ಸರ್ ಅಂದೆ. 895 895 ಸರ್ ಇದು. ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹೊಸದು ಇದು 14 lakhs ಸರ್ ಇದು 14 lakhs ಇದೆ. ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು? ಫೈನಲ್ ಟು ಫೈನಲ್ 850 ಕೊಡ್ತೀನಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ. 8,50,000 ಒಳ್ಳೆ ಡೀಲ್. ವಿತ್ ಸನ್ ರೂಫ್. ವಿತ್ ಸನ್ ರೂಫ್ ಫುಲ್ಲಿ ಟಾಪ್ ಎಂಡ್ ಬರುತ್ತೆ ಗಾಡಿ ಇದು. IMT. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಕ್ರೇಟಾ ಇದೆ. ಕ್ರೇಟಾ ಡೀಟೇಲ್ಸ್ ಎಲ್ಲ ಸರ್ 2015 ಮಾಡಲ್ ಕ್ರೇಟಾ SX ಆಟೋಮೆಟಿಕ್. ಓಕೆ. ಡೀಸೆಲ್ ಆಟೋಮೆಟಿಕ್ ಇದು. ಓನರ್ ಸರ್ ಇದು? ಸರ್ ಇದು ಓನರ್ ಸೆಕೆಂಡ್ ಓನರ್ ಸರ್ ಅಂದೆ. ಸೆಕೆಂಡ್ ಓನರ್ ಆಗಿದೆ. ಪ್ರೈಸಿಂಗ್ ಎಷ್ಟು? ಪ್ರೈಸಿಂಗ್ ಇದು 875 ಕೊಟ್ಟಿಂಗ್ ಸರ್. ಆಟೋಮೆಟಿಕ್ ಡೀಸೆಲ್. ಆಟೋಮೆಟಿಕ್ ಡೀಸೆಲ್. 15 ಮಾಡಲ್ ಸೆಕೆಂಡ್ ಓನರ್ 65,000 ಡ್ರಿವನ್. 65,000. Yes, sir. ಓಕೆ. ಈಗ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಒಂದು ಮೆರೂನ್ ಕಲರ್ I20 ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ? ಸರ್ ಇದು I20 2018 ಮಾಡಲ್ ಸಿಂಗಲ್ ಓನರ್ ಆಸ್ತಾ ಆಪ್ಷನಲ್. ಇದು 6 ಇಯರ್ ಬ್ಯಾಗ್ ಪುಷ್ಪಣ ಸ್ಟಾರ್ಟ್ ಇದೆ ಇದು. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಗಾಡಿ ಚೆನ್ನಾಗಿದೆ. 85,000 ಡ್ರಿವನ್ ಇದು. 85,000 ಡ್ರಿವನ್. ಆಲ್ ಐಸ್ ಸೂಪರ್ ಅಲ್ಲ ಆಗಿದೆ. ಎಲ್ಲ ಟಾಪ್ ಎಂಡ್ ಇದೆ. ಆಸ್ತಾ ಆಪ್ಷನಲ್ ಟಾಪ್ ಎಂಡ್. ಸೀಟ್ಸ್ ನೋಡಬಹುದು ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇದೆಲ್ಲ ಕಂಪನಿದ ಬರೋದು ಎಲ್ಲ company ಇದೆ ಸರ್. ಅದು ಎಲ್ಲ ಕಂಪನಿ company ಇದೆ. ಎಲ್ಲ ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್? ಯಾವ್ದು ಎಕ್ಸ್ಟ್ರಾ ಫಿಟ್ಟಿಂಗ್ ಇಲ್ಲ. ಆಸ್ತಾ ಆಪ್ಷನ್ ಟಾಪ್ ಎಂಡ್ ಇದೆ ವಿತ್ ಇದರಲ್ಲಿ I20 ಅಲ್ಲಿ. ಈಗ ಈ ಮಾಡೆಲ್ಸ್ ಈಗ ತುಂಬಾ ಕಷ್ಟ ಆಗಿದೆ. ಇಲ್ಲ ಸಿಗಲ್ಲ ಇವಾಗ. ಚೆನ್ನಾಗಿರುತ್ತೆ. ಈ ನ್ಯೂ ಮಾಡಲ್ ಜಾಸ್ತಿ ಆಗುತ್ತೆ. ಇದು ಹಳೆ ಮಾಡಲ್ ಅಲ್ಲ. ಓಕೆ. ಇದು ಪ್ರೈಸಿಂಗ್ ಸರ್ ಎಷ್ಟು? ಇದು 690 ಕೊಟ್ಟು ಮಾಡ್ತೀನಿ ಸರ್. ಓಕೆ. ನಿಮ್ಗೆ ಚಾನಲ್ ಇದ್ದ ಬಂದ್ರೆ 670 ಮಾಡ್ಕೊಡ್ತೀನಿ ಅಂದ್ರೆ. 6,70,000 ಗೆ ಒಂದು Hyundai i20 ಫುಲ್ಲಿ ಟಾಪ್ ಎಂಡ್ ಆಸ್ತಾ ಆಪ್ಷನಲ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು Kia Carens ಇದೆ. Kia Carens ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಸರ್ ನಿಮ್ ಶೋರೂಮ್ ಅಲ್ಲಿ. ನೋಡಿ ಇಲ್ಲ ಇದು ಒಳ್ಳೆ ಕಂಫರ್ಟಬಲ್ ಗಾಡಿ. 7 ಸೀಟರ್ ಅಲ್ಲ ಸರ್? 7 ಸೀಟರ್ ಸರ್. ಏನು ಡೀಟೇಲ್ಸ್ ಸರ್ 2023 ಮಾಡಲ್ ಇದು ಸಿಂಗಲ್ ಓನರ್. 17,000 ಓಡಿದೆ ಬರೀ. 7 ಸೀಟರ್ ಗಾಡಿ. ಓಕೆ. ಪೆಟ್ರೋಲ್ ಇಂಜಿನ್ 7 ಸೀಟರ್ 23 ಮಾಡಲ್. ಫುಲ್ ಸ್ಮೂತ್ ಆಗಿರುತ್ತೆ. ಸಿಂಗಲ್ ಓನರ್. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಸಿಂಗಲ್ ಓನರ್ ಸರ್. ಇದು 13 lakh ಕೊಟ್ಟು ಮಾಡ್ತೀನಿ ಸರ್. ಇದು ನಾನು 13 lakhs ಕೊಟ್ಟು ಮಾಡ್ತಾ ಇದ್ದೀರಾ. ಫೈನಲ್ ಟು ಫೈನಲ್ ಸರ್ ಎಷ್ಟಾಗ್ಬೋದು ಸರ್ ಇದು? ಫೈನಲ್ ಟು ಫೈನಲ್ 12 lakhs ಕೊಡ್ತೀನಿ ಸರ್ ನಿಮ್ಮ ಕಡೆ ಇದು ಬಂದ್ರೆ. 12 lakhs ಗೆ ಒಂದು Kia Carens ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು Volkswagen Vento ಇದೆ ಸರ್. ಇದು ಡೀಟೇಲ್ಸ್ ಎಲ್ಲ? ಸರ್ 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ Vento. 2012 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ 85,000 ಡ್ರಿವನ್. ಸಿಂಗಲ್ ಓನರ್ ಸಿಗೋದು ತುಂಬಾ ಕಷ್ಟ ಸರ್. Vento ಡೀಸೆಲ್. ಬ್ಯಾಗ್ಸ್ ಎಲ್ಲ ಎಷ್ಟಿದೆ ಸರ್ ಇದರಲ್ಲಿ? ಇದ್ರಲ್ಲಿ 2 ಇಯರ್ ಬ್ಯಾಗ್ಸ್ ಇದೆ ಸರ್ ಅಂದ್ರೆ. 2 ಇಯರ್ ಬ್ಯಾಗ್ಸ್ ಇದೆ. ಅಷ್ಟೇ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ ಇದು ಬರೀ 390 ಸರ್ ಬರೀ. 3,90,000. ನಿಮ್ ಕಡೆ ಇದ್ದ ಬಂದ್ರೆ 3,50,000 ಕೊಡ್ತೀನಿ ಇದು ನಾನು. 3,50,000 ಗೆ ಆಗುತ್ತೆ ಸಿಂಗಲ್ ಓನರ್ ಡೀಸೆಲ್ Vento. ಅಂಡ್ ನೆಕ್ಸ್ಟ್ ವೀಕ್ಷಕರೇ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಡೀಟೇಲ್ಸ್? ಸರ್ ಶಿಫ್ಟ್ ಇದೆ 2017 ಮಾಡಲ್ ಸಿಂಗಲ್ ಓನರ್ 41,000 ಕಿಲೋಮೀಟರ್ ಇದೆ. ಪೆಟ್ರೋಲ್. ಓಕೆ. ಏರ್ ಬ್ಯಾಗ್ ABS ಎಲ್ಲ ಇದೆ ಅಂದ್ರೆ ಗಾಡಿಗೆ ಆಪ್ಷನಲ್. ಎಲ್ಲ ಗಾಡಿ ಚೆನ್ನಾಗಿದೆ ಇದೆ ಅಂತಾನೆ ಹೇಳ್ಬೋದು. ಪೆಟ್ರೋಲ್ ಇಂಜಿನ್ 17 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಸಿಗೋದು ರೇರ್ ಸರ್. ಇದನ್ನು ಸ್ವಿಫ್ಟ್ ಡಿಮ್ಯಾಂಡ್ ಸೂಪರ್ ಇದೆ ಮಾರ್ಕೆಟ್ ಅಲ್ಲಿ. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? 650 ಕೊಟ್ಟು ಮಾಡ್ತೀನಿ ಸರ್ ಇದು ನಾನು. 6,50,000 ಕೊಟ್ಟು ಮಾಡ್ತೀನಿ. ನಿಮ್ ಚಾನಲ್ ಕಡೆ ಇದ್ದ ಬಂದ್ರೆ 6 ಲಕ್ಷಕ್ಕೆ ಕೊಡ್ತೀನಿ ಅಂದ್ರೆ. 6 lakhs ಗೆ ಆಗುತ್ತೆ ಸ್ವಿಫ್ಟ್ ಡಿಸೈರ್. 2012 ಮಾಡಲ್ ಫೋರ್ಟ್ ಫಿಯೆಸ್ಟಾ ಕ್ಲಾಸಿಕ್ ಇದು. ಇದರಲ್ಲಿ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಟಾಪ್ ಎಂಡ್ ಮಾಡಲ್ ಇದು. ಇದು 76,000 ಕಿಲೋಮೀಟರ್ ಓಡಿದೆ ಸರ್. ಡೀಸೆಲ್ ಓನರ್ ಸರ್. ಡೀಸೆಲ್ ಗಾಡಿ ಥರ್ಡ್ ಓನರ್ ಆಗಿದೆ ಸರ್. ಇದು ಥರ್ಡ್ ಓನರ್ ಆಗಿದೆ. 265 ಕೊಟ್ಟು ಮಾಡೀನಿ. ನಿಮ್ ಕಡೆ ಇದ್ದ ಬಂದ್ರೆ 225 ಕೊಡ್ತೀನಿ ಸರ್. ಇದು ಡೀಸೆಲ್ ಇಂಜಿನ್ 12 ಮಾಡಲ್ 25,000 ಒಳ್ಳೆ ಡೀಲ್. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಟೊಯೋಟಾ ಇಟಿಯೋಸ್ ಇದೆ. 2013 ಮಾಡಲ್ ಸರ್ ಇದು. 2013 ಮಾಡಲ್ ಸೆಕೆಂಡ್ ಓನರ್ 52,000 ಓಡಿದೆ ಇದು. ಓಕೆ. ವಿ ವರ್ಷನ್ ಇಯರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ. ಇದು 450 ಕೋಟ್ ಮಾಡ್ತೀನಿ ಸರ್. ಇದು ನಾನು 4,50,000 ಗೆ ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ರೆಡ್ ಕಲರ್ ಶೇರ್ ಇದೆ ಇನ್ನೊಂದು ಸರ್. ಇದು ಡೀಟೇಲ್ಸ್ ಸರ್ 2014 ಮಾಡಲು ಸೆಕೆಂಡ್ ಓನರ್ 80,000 ಕಿಲೋಮೀಟರ್ ಓಡಿದೆ. ಇದು 475 ಸರ್. ಇದು ಕೋಟಿಂಗ್. ಓನರ್ ಸರ್ ಇದು ಸೆಕೆಂಡ್ ಓನರ್ ಆಗಿದೆ ಸರ್ ಅಂದ್ರೆ. ಸೆಕೆಂಡ್ ಓನರ್ ಆಗಿದೆ. ಅಂಡ್ ಪೆಟ್ರೋಲ್ ಇಂಜಿನ್ ಚೆಕ್ ಮಾಡಬಹುದು. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 475. ಫೈನಲ್ ಟು ಫೈನಲ್ ಸರ್ 450. 4,50,000.
ಓಕೆ ಸರ್ ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ವೀಕ್ಷಕರೇ ನೋಡಬಹುದು ಹೊಂಡೈ ವರ್ನಾ ಇದೆ ಒಂದು ಗೋಲ್ಡನ್ ಕಲರ್ ಅಂತಾನೆ ಹೇಳ್ಬೋದು ಸರ್ ಇದು ಡೀಟೇಲ್ 2012 ಮಾಡಲು ಸಿಂಗಲ್ ಓನರ್ SX ಪೆಟ್ರೋಲ್ ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ 72,000 ರನ್ನಿಂಗ್ ಆಗಿದೆ 71 ಗೆ ಸರ್ವಿಸ್ ಆಗಿದೆ ಗಾಡಿ ಅಂದೆ ವಿತ್ ಶೋರೂಮ್ ಹಿಸ್ಟ್ರಿ ಇದೆ ಅಂದೆ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಇದೆ 100% ಓನರ್ ಸರ್ ಇದು ಸಿಂಗಲ್ ಓನರ್ ಸರ್ ಅಂದೆ ಸಿಂಗಲ್ ಓನರ್ ಆಗಿದೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಇದು 475 ಕೋಟ್ ಮಾಡಿದ್ದೀನಿ ಸರ್ ನಿಮ್ಮ ಕಡೆ ಇದ್ದ ಬಂದ್ರೆ 450 ಕೊಡ್ತೀನಿ ಅಂದೆ 4,50,000 ಗೆ ಒಂದು ವರ್ನಾ SX ಟಾಪ್ ಎಂಡ್ ವೀಕ್ಷಕರೇ ನೀವು ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡಾ ಅಮೇಜ್ ಇದೆ ಸರ್ ಇದು ಡೀಟೇಲ್ಸ್ ಸರ್ ಹುಂಡೈ MI 2019 ಮಾಡಲ್ ಆಟೋಮೆಟಿಕ್ ಸಿಂಗಲ್ ಓನರ್ ಇದು 30,000 ಹೊಡಿದೆ ಸರ್ ಇದು ಗಾಡಿ ಅಂದೆ ಬರೀ ಜಸ್ಟ್ 30,000 30,000 ಓಡಿದೆ ಹೊಸ ವೆಹಿಕಲ್ ತರಾನೇ ಇದೆ ನೋಡಕ್ಕೆ ಅಂಡ್ ಓನರ್ ಸರ್ ಸಿಂಗಲ್ ಓನರ್ ಸರ್ ಅಂದೆ ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಅಂದೆ ಟಾಪ್ ಎಂಡ್ ಆಟೋಮೆಟಿಕ್ AMT ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದು ಇದು 2 ಇಯರ್ ಬ್ಯಾಗ್ ಸರ್ ಇದು 2 ಇಯರ್ ಬ್ಯಾಗ್ ಬರುತ್ತೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು 675 ಕೊಟ್ಟು ಮಾಡಿದ್ದೀನಿ ಸರ್ ಅಂದೆ 6,75,000 ಫೈನಲ್ ಸರ್ ಫೈನಲ್ ನಿಮ್ಮ ಪ್ರೈಸ್ ಕಡೆ ಇದ್ದ ಬಂದ್ರೆ 650 ಕೊಡ್ತೀನಿ ಸರ್ ಅಂದೆ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ಮುಂದೆ ಒಂದು ನಿಸಾನ್ ಸನಿ ಇದೆ ಸರ್ ಇದು ಡೀಟೇಲ್ಸ್ ಎಲ್ಲ ಸರ್ ನಿಸಾನ್ ಸನ್ನಿ 2018 ಮಾಡಲ್ ಸಿಂಗಲ್ ಓನರ್ 85,000 ರಿವನ್ ಇದು 85,000 ಪುಷ್ಪಣ ಸ್ಟಾರ್ಟ್ ಟಾಪ್ ಎಂಡ್ ಇದು ಪುಷ್ ಸ್ಟಾರ್ಟ್ ಸ್ಟಾಪ್ ಟಾಪ್ ಎಂಡ್ ಇದು ಡೀಸೆಲ್ ನೋಡಬಹುದು ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಅಂದೆ ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸಲ್ಲ ಸರ್ ಕಸ್ಟಮರ್ ಇಲ್ಲ ಎಲ್ಲ ಒರಿಜಿನಲ್ ಶೋರೂಮ್ ಎಲ್ಲ ಅಂದೆ ಎಲ್ಲ ಒರಿಜಿನಾಲಿಟಿ ಇದೆ ಅಂಡ್ ಟಾಪ್ ಎಂಡ್ ಇದೆ SV ಸಿಂಗಲ್ ಡೀಸೆಲ್ ಬರ್ತಾ ಪೆಟ್ರೋಲ್ ಡೀಸೆಲ್ ಸರ್ ಇದು ಅಂದೆ ಡೀಸೆಲ್ ಎಷ್ಟು ಹೇಳ್ತಾ ಇದ್ದೀರಾ ಇದು 6 lakh ಹೇಳ್ತಾ ಇದ್ದೀನಿ ಸರ್ ಇದು ಅಂದೆ 6 lakh 6 lakh ಹೇಳ್ತೀನಿ ಅಂದೆ 18 ಮಾಡಲ್ ಸಿಂಗಲ್ ಓನರ್ ಪುಷ್ಪಣ ಸ್ಟಾರ್ಟ್ ಡೀಸೆಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡ್ತೀನಿ ಇದು RJ ಇದು HR ಇದು ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿದೆ KA01 ಬಂದಿದೆ ನಿಮಗೆ ಇದೆಲ್ಲ ಮಾಡ್ಬಿಟ್ಟು 550 ಕೊಡ್ತೀನಿ ನಿಮ್ಮ ಕಡೆ ಇದ್ದ ಬಂದ್ರೆ ಅಂದೆ 5,50,000 ಗೆ ನಿಸಾನ್ ಸನಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ಒಂದು ಡಿಸೈರ್ ಸ್ವಿಫ್ಟ್ ಡಿಸೈರ್ ಇದೆ ಸರ್ ಇದು 2013 ಮಾಡಲ್ ಸೆಕೆಂಡ್ ಓನರ್ VXI ಸೆಕೆಂಡ್ ಓನರ್ ಆಗಿದೆ ಇದು ಒಂದು ಓಕೆ ಗಾಡಿ ಚೆನ್ನಾಗಿದೆ 84,000 ಕಿಲೋಮೀಟರ್ ಓಡಿದೆ ಸರ್ 74 ಸರ್ವಿಸ್ ಆಗಿದೆ 84,000 ಕಿಲೋಮೀಟರ್ ಓಡಿದೆ ಅಂದೆ ಪ್ರೈಸಿಂಗ್ ಸರ್ ಇದು 450 lakhs ಸರ್ ಫೈನಲ್ 4,50,000 ನಿಮ್ಮ ಕಡೆ ಇದ್ದ ಬಂದ್ರೆ ಇನ್ನೂ ಒಂದು 10 ಕಮ್ಮಿ ಮಾಡ್ಕೊಡ್ತೀನಿ 10,000 ಕಮ್ಮಿ ಮಾಡ್ಕೊಡ್ತೀನಿ ಡೈರೆಕ್ಟ್ ಬನ್ನಿ ಇನ್ನ ಒಂದು ಬೆಸ್ಟ್ ಪ್ರೈಸಿಂಗ್ ನಿಮಗೆ ಸಿಗ್ಬೋದು ಅಂತ ಸರ್ ಹೇಳ್ತಾ ಇದ್ದಾರೆ ಓಕೆ ಸರ್ ವೀಕ್ಷಕರೇ ನೋಡ್ತಾ ಇದ್ದೀರಾ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹೋಂಡೈ ಇಯಾನ್ ಇದೆ ಸರ್ ಇದು ಡೀಟೇಲ್ಸ್ ಸರ್ ಇಯಾನ್ 2015 ಮಾಡಲ್ ಸರ್ ಇದು ಸೆಕೆಂಡ್ ಓನರ್ ಇದು 68,000 ಕಿಲೋಮೀಟರ್ ಇವನ್ ಗಾಡಿ ಹೊಸ ಟೈರ್ ಆಗಿದೆ ಗಾಡಿ ಕಸ್ಟಮರ್ ಹೊಸ ಟೈರ್ ಹಾಕ್ಸಿದ್ದಾರೆ ಇದಕ್ಕೆ ಗಾಡಿ ಚೆನ್ನಾಗಿದೆ ಅಂದೆ ಇದು 3,25,000 3,10,000 ಕೊಟ್ಟು ಮಾಡ್ತೀನಿ ಸರ್ 3 lakh ನಿಮ್ಮ ಕಡೆ ಇದ್ದ 3 lakhs 3 lakhs 3 lakhs ಕೊಟ್ಟು ಮಾಡ್ತಾ ಇದೀನಿ ಅಂದೆ ಓಕೆ ನಿಮ್ಮ ಕಡೆ ಇದ್ದ ಬಂದ್ರೆ 290 ಗೆ ಕೊಟ್ಬಿಡ್ತೀನಿ ಅಂದೆ 2,90,000 ಗೆ 15,000 ಸೆಕೆಂಡ್ ಓನರ್ ಇಯಾನ್ ಮ್ಯಾಗ್ನಾ ಸೂಪರ್ ಏನು ಖರ್ಚು ಡೀಸೆಲ್ ಸರ್ ಇದು ಪೆಟ್ರೋಲ್ ಬರುತ್ತೆ ಡೀಸೆಲ್ ಯಾವುದು ಡೀಸೆಲ್ ಬರಲ್ಲ ಅಂದೆ ಓಕೆ ಸರ್ ಅಂಡ್ ವೀಕ್ಷಕರೇ ನೀವು ಏನಾದ್ರೂ ಇನ್ನೂ ಒಂದು ಸಣ್ಣ ಸಿಟಿ ಯೂಸೇಜ್ ಗೆ ಒಂದು ಒಳ್ಳೆ ಗಾಡಿ ಹುಡುಕ್ತಾ ಇದ್ರೆ ನೋಡಿ ಒಂದು ಆಲ್ಟೋ K10 ಇದೆ ಸರ್ ಇದು ಡೀಟೇಲ್ಸ್ ಸರ್ ಆಲ್ಟೋ K10 2011 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಬರೀ 24,500 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಅಂದೆ 100% ಜಿನಿಯನ್ ವಿತ್ ಹಿಸ್ಟ್ರಿ ಕೊಡ್ತೀನಿ ಇದಕ್ಕೆ ಅಂದೆ ವಿತ್ ಸರ್ವಿಸ್ ಸರ್ವಿಸ್ ಹಿಸ್ಟ್ರಿ ಇದೆ ಅಂದೆ ಗಾಡಿ ಏನು ಖರ್ಚಿಲ್ಲ ಪ್ರೈಸಿಂಗ್ ಎಷ್ಟು ಹೇಳ್ತಾ ಸರ್ 235 ಕೋಟ್ ಮಾಡ್ತಾ ಇದೀನಿ ನಿಮ್ ಚಾನಲ್ ಕಡೆ ಏನಾದ್ರು ಬಂದ್ರೆ 210 ಕೊಡ್ತೀನಿ ಸರ್ ಅಂದೆ 2,10,000 ಒಂದು ಇದಕ್ಕೆ ಆಲ್ಟೋ ಮಾಮೂಲು ಆಲ್ಟೋ ಬರಲ್ಲ ಈಗ K10 ಕೊಡ್ತೀನಿ ನಾನು K10 ಇಂಜಿನ್ ಬರುತ್ತೆ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ರೆನಾಲ್ಟ್ ಪಲ್ಸ್ ಇದೆ ಸರ್ ಇದು ಡೀಟೇಲ್ಸ್ ಸರ್ 2016 ಮಾಡಲು RXL ಪಲ್ಸ್ ಸಿಂಗಲ್ ಓನರ್ ಕಿಲೋಮೀಟರ್ ಬರೀ 25,000 ಕಿಲೋಮೀಟರ್ ಓಡಿದೆ ನೋ ಸಿಂಗಲ್ NP ಖರ್ಚಿಲ್ಲ ಗಾಡಿಯಲ್ಲಿ ಪೆಟ್ರೋಲ್ ಟಾಪ್ ಎಂಡ್ ಪ್ರೈಸಿಂಗ್ ಸರ್ ಇದು 385 ಕೋಟಿಂಗ್ ಮಾಡೀನಿ ಸರ್ ಅಂದೆ 385 ಓಕೆ ಸರ್ ಅಂಡ್ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸೆಲೆರಿಯೋ ಆಪ್ಷನ್ಸ್ ತುಂಬಾ ಇದೆ 2015 ಮಾಡಲ್ ಸರ್ ಅದು 2015 ಮಾಡಲ್ ಸೆಲೆರಿಯಾ VXI ಸಿಂಗಲ್ ಓನರ್ 35,000 ರಿವನ್ಯೂ ಓಕೆ ನೋಡಬಹುದು ಕಂಡೀಷನ್ ಸೆಲ್ಲರಿಯೋ ನೋಡ್ಬೇಕಂದ್ರೆ ನಿಮಗೆ ತುಂಬಾ ಆಪ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ 375 ಕೋಟ್ ಮಾಡ್ತೀನಿ ನಿಮ್ಮ ಕಡೆ ಇದ್ದ ಬಂದ್ರೆ 350 ಗೆ ಕೊಡ್ತೀನಿ ಅಂದೆ 3,50,000 ಗೆ ಫೈನಲ್ ಡೀಲ್ ಆಗುತ್ತೆ 15 ಮಾಡಲ್ ಸಿಂಗಲ್ ಓನರ್ 35,000 ರಿವನ್ ಓಕೆ ಅಂಡ್ ನೆಕ್ಸ್ಟ್ ಇನ್ನೊಂದು ಇದು ಸಿಲೆರಿ ಇದೆ 2014 ಮಾಡಲ್ ಸರ್ ಸಿಂಗಲ್ ಓನರ್ ಇದು 80,000 ನೋಡಿದೆ VXI ಇದು ಸಿಲೆರಿಯಾನೇ ಇದು ಮ್ಯಾನ್ಯುಯಲ್ ಆಟೋಮೇಟಿಕ್ ಇದು ಮ್ಯಾನ್ಯುಯಲ್ ಎರಡು ಮ್ಯಾನ್ಯುಯಲ್ ಸರ್ ಎರಡು ಮ್ಯಾನ್ಯುಯಲ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಸರ್ ಇದು 3.5 ಕೊಡ್ತೀನಿ ಸರ್ ಅಂದೆ 3,50,000 ಆಗುತ್ತೆ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ VDI ಇದೆ ಸರ್ ಇದು ಡೀಟೇಲ್ಸ್ 2013 ಮಾಡಲ್ ಸರ್ ಇದು ಸೆಕೆಂಡ್ ಓನರ್ 1,02,000 ಕಿಲೋಮೀಟರ್ ಓಡಿದೆ ಡೀಸೆಲ್ ಓಕೆ ಕೋಟ್ ಮಾಡ್ತಿದ್ದೆ 410 ಕೋಟ್ ಮಾಡ್ತೀನಿ ನಿಮ್ಮ ವೀಕ್ಷಕ ನಿಮ್ಮ ಕಡೆಯಿಂದ ಏನಾದ್ರು ಬಂದ್ರೆ 375 ಗೆ ಕೊಡ್ತೀನಿ ಸರ್ ಅಂದೆ 3,80,000 ಗೆ ಆಗುತ್ತೆ ಸ್ವಿಫ್ಟ್ VDI ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ವೀಕ್ಷಕರೇ ಒಂದು i10 ಇದೆ ಸರ್ 2008 ಮಾಡಲು ಥರ್ಡ್ ಓನರ್ ಆಗಿದೆ i10 ಮ್ಯಾಗ್ನಾ 1.2 ಕಪ್ಪ ಇಂಜಿನ್ ಇದು 225 ವಿತ್ 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಅಂದೆ
ವಿತ್ FC 5 ಇನ್ಶೂರೆನ್ಸ್ ವರ್ಷ 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತೀನಿ ಇದಕ್ಕೆ ಹೊಸದಾಗಿ ಫ್ರೆಶ್ ಎಷ್ಟು 225 ಕೊಡ್ತೀನಿ ಸರ್ 2,25,000 225 ಎಲ್ಲ ಮಾಡಿ ಓಕೆ ಎಲ್ಲ ಓಕೆ ಸರ್ ಇದು 2009 ಮಾಡಲು ಸೆಕೆಂಡ್ ಅವರ್ 48,000 ಕಿಲೋಮೀಟರ್ ಓಡಿದೆ ಇದು 1.2 ಕಪ್ಪ ಸ್ಪೋರ್ಟ್ಸ್ ಇದು ಓಕೆ 2009 ಮಾಡಲು ಇದು FC ಇನ್ಸೂರೆನ್ಸ್ 5 ವರ್ಷ FC 1 ವರ್ಷ ಇನ್ಸೂರೆನ್ಸ್ ಮಾಡಿ ಕೊಡ್ತೀನಿ ಸರ್ 2,40,000 ಕೊಡ್ತೀನಿ ಅಂದ್ರೆ 2,40,000 2,40,000 ಸ್ಪೋರ್ಟ್ಸ್ ಓಕೆ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಓಕೆ ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಬಹುದು ನಮ್ಮ ಮುಂದೆ ಒಂದು ಶೆವರ್ಲೆಟ್ ಬೀಟ್ ಇದೆ ಸರ್ ಚಾವ್ಲೆಟ್ ಬಿಟ್ 2010 ಮಾಡಲ್ ಸಿಂಗಲ್ ಓನರ್ 80,000 ಕಿಲೋಮೀಟರ್ ಇವನ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಸರ್ ಇದು ಇದ್ದೀರಾ 2 ಲ್ಯಾಕ್ ಕೋಟ್ ಮಾಡೀನಿ ನಿಮ್ ಕಡೆಯಿಂದ ಕಸ್ಟಮರ್ ಅನ್ನ ಬಂದ್ರೆ 190ಗೆ ಕೊಟ್ಬಿಡ್ತೀನಿ ನಿಂದೆ 1,90,000 1,90,000 ಪೆಟ್ರೋಲ್ ಸಿಂಗಲ್ ಓನರ್ 2010 ಮಾಡಲ್ FC ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಮಾಡ್ಕೊಡ್ತೀನಿ ಅಂದ್ರೆ ಇದಕ್ಕೆ ಓಕೆ ಸರ್ ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಬಹುದು ನಮ್ಮ ಮುಂದೆ ಒಂದು ಬಲನೋ ಇದೆ ಬೆಲನ ಸರ್ ಇದು ಡೀಟೇಲ್ಸ್ ಸರ್ ಬೆಲನ ಆಟೋಮೆಟಿಕ್ ಸರ್ ಇದು 2017 ಮಾಡಲ್ ಸಿಂಗಲ್ ಓನರ್ 80,000 ರಿವನ್ ಆಟೋಮೆಟಿಕ್ AMT ಓಕೆ ಯಾವ್ದು ಎಕ್ಸ್ಟ್ರಾ ಬೇರಿಂಗ್ ಕಸ್ಟಮರ್ ಸರ್ ಮಾಡ್ತಿಲ್ಲ ಜೀಟಾ ಸರ್ ಇದು ಜೀಟಾ ಟಾಪ್ ಅಂಡ್ ಪುಷ್ಪಣ ಸ್ಟಾರ್ಟ್ ಟಾಪ್ ಎಂಡ್ ಬರುತ್ತೆ ಓಕೆ ಎಲ್ಲ ಇದೆ ಅಂದೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಅಂದೆ ಇದಕ್ಕೂ ಸರ್ವಿಸ್ ಹಿಸ್ಟ್ರಿ ಸಿಗುತ್ತಾ ಎಲ್ಲ ಸರ್ ಸಿಗುತ್ತೆ ಸರ್ವಿಸ್ ಸಿಟಿ ವಿತೌಟ್ ಸರ್ವಿಸ್ ಸಿಟಿ ಯಾವ ಇಲ್ಲ ಸರ್ ಎಲ್ಲ ಇರುತ್ತೆ ಅಂದೆ ಎಲ್ಲ Rate ಗಳಿಲ್ಲ. ಚೆಕ್ ಮಾಡ್ತೀರಾ ಓಕೆ ಇದು ಡೀಸೆಲ್ ಬರುತ್ತಾ ಪೆಟ್ರೋಲ್ ಪೆಟ್ರೋಲ್ ಸರ್ ಪೆಟ್ರೋಲ್ ಇದೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು 6.5 ಕೊಟ್ ಮಾಡೀನಿ 650 ಕೊಟ್ ಮಾಡೀನಿ ನಿಮ್ ಕಡೆಯಿಂದ ಚಾನಲ್ ಕಡೆಯಿಂದ ಬಂದ್ರೆ 6 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಇದನ್ನ 6 ಲಕ್ಷ ಬರೀ ಆಟೋಮೆಟಿಕ್ 17 ಮಾಡಲು ಜೀಟಾ ಪುಷ್ಪಣ ಟಾಪ್ ಎಂಡ್ ಆಟೋಮೆಟಿಕ್ ಸರ್ ವೀಕ್ಷಕರೇ ನೋಡಬಹುದು ನೆಕ್ಸ್ಟ್ ಮುಂದೆ ಒಂದು ಫಿಯಟ್ ಪುಂಟೋ ಇದೆ ಸರ್ ಇದು ಡೀಟೇಲ್ಸ್ ಎಲ್ಲ ಸರ್ 2011 ಮಾಡಲ್ ಸಿಂಗಲ್ ಓನರ್ 75,000 ಕಿಲೋಮೀಟರ್ ಓಡಿದೆ ಇದು ಟಾಪ್ ಎಂಡ್ ಇದೆ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಇನ್ಸೂರೆನ್ಸ್ ಮುಗಿದೋಗಿದೆ ಇನ್ಸೂರೆನ್ಸ್ ಮಾಡಿಬಿಟ್ಟು 3,25,000 ರೂಪಾಯಿ ಕೊಟ್ ಮಾಡಿದ್ದೀನಿ ಸರ್ ನಾನು ನಿಮ್ ಕಡೆ ಇದು ಬಂದ್ರೆ 2,90,000 ಕೊಡ್ತೀನಿ ಹೊಸ ಬ್ಯಾಟ್ರಿ ಹಾಕ್ಸಿನಿ 5,000 ಕೊಟ್ಟು ಅಂದೆ ಓಕೆ ಆಲ್ರೆಡಿ ಚೇಂಜ್ ಮಾಡಿ ಆಲ್ರೆಡಿ ಚೇಂಜ್ ಮಾಡಿದ್ವಿ 5 ವರ್ಷ 30 ತಿಂಗಳು 60 ತಿಂಗಳು ವಾರಂಟಿ ಎಕ್ಸೈಡ್ ಸೂಪರ್ ಸರ್ ಓಕೆ ಸರ್ ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೀವು ನೋಡಬಹುದು ಹಂಗೆ ನಮ್ಮ ಮುಂದೆ ಒಂದು ಎರ್ಟಿಗಾ ಇದೆ ಸರ್ ಇದು ಡೀಟೇಲ್ಸ್ ಸರ್ ಎರ್ಟಿಗಾ VDI ಸರ್ ಇದು ಎರ್ಟಿಗಾ VDI 2014 ಮಾಡಲ್ ಸಿಂಗಲ್ ಓನರ್ 1,04,000 ಕಿಲೋಮೀಟರ್ ಓಡಿದೆ ಇದು ಡಿಮ್ಯಾಂಡ್ ಇದೆ ಗಾಡಿ ಸ್ವಲ್ಪ ಇದನ್ನ ನಾನು 7 lakhs ಕೋಟ್ ಮಾಡಿದ್ದೀನಿ ಸರ್ ಇದನ್ನ ನಾನು 7 lakhs ಇದೆಯಾ ನಿಮ್ ಕಡೆ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 675 ಕೊಡ್ತೀನಿ ಅದು ನಾನು 6,75,000 VDI ಸಿಂಗಲ್ ಓನರ್ ಸಿಂಗಲ್ ಸರ್ ಸಿಎಸ್ ಡೀಟೇಲ್ಸ್ ಎಲ್ಲ ಸರ್ ಸಿಯಾಜ್ 2015 ಮಾಡಲ್ ಪೆಟ್ರೋಲ್ ಸಿಂಗಲ್ ಓನರ್ ZXi ಪ್ಲಸ್ ಪುಷ್ಪಣ ಸ್ಟಾರ್ಟ್ 44,000 ರಿವನ್ ಇದು ಶೋರೂಮ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಅಂದ್ರೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಸರ್ ಇದು 650 ಕೊಟ್ ಮಾಡ್ತೀನಿ ಸರ್ ಇದು ನಾನು 6,50,000 650,000 ಕೊಟ್ ಮಾಡಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ 6 ಲಕ್ಷಕ್ಕೆ ಕೊಡ್ತೀನಿ ಅಂದ್ರೆ 6 lakhs ಗೆ ಆಗ್ಬೋದು 6 lakhs ಸರ್ ಪೋಲೋ ಡೀಟೇಲ್ಸ್ ಎಲ್ಲ ಸರ್ ಸರ್ Volkswagen Polo 2013 ಮಾಡಲ್ ಸಿಂಗಲ್ ಓನರ್ ಹೈಲೈನ್ ಟಾಪ್ ಎಂಡ್ 71,000 ರಿವನ್ ಸರ್ ಇದು ಇಂಟೀರಿಯರ್ ಎಕ್ಸ್ಟೀರಿಯರ್ ಪಾಲಿಶ್ ಎಲ್ಲ ಏನು ಖರ್ಚಿಲ್ಲ ಸಿಂಗಲ್ NP ಖರ್ಚಿಲ್ಲ ಗಾಡಿಗೆ ಅಂದೆ ಈ ಪೋಲೋದಲ್ಲಿ ಹೈಲೈನ್ ಟಾಪ್ ಎಂಡ್ ಓಕೆ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು ಸರ್ 475 ಕೊಟ್ ಮಾಡ್ತೀನಿ ಸರ್ ಇದು ಅಂದೆ ನಿಮ್ ಕಡೆ ನಿಮ್ ಚಾನಲ್ ಕಡೆ ಇದ್ದ ಬಂದ್ರೆ 450ಗೆ ಕೊಡ್ತೀನಿ ಫೈನಲ್ ಅಂದೆ 4,50,000 ಗೆ ಹೈಲೈನ್ ಆಗುತ್ತೆ ಪೋಲೋ ಪೆಟ್ರೋಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ ಅಂದೆ ಓಕೆ ಸರ್ ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡಬಹುದು ನಮ್ಮ ಮುಂದೆ ಒಂದು ಕ್ರೆಟಾ ಇದೆ ಸರ್ ಇದು ಡೀಟೇಲ್ಸ್ 2017 ಮಾಡಲ್ ಕ್ರೇಟಾ E ಪ್ಲಸ್ ಸೆಕೆಂಡ್ ಓನರ್ 58,000 ಕಿಲೋ 48,000 ಕಿಲೋಮೀಟರ್ ಓಡಿದೆ ಗಾಡಿ ಚೆನ್ನಾಗಿದೆ ಸರ್ ಅಂದೆ ಪೆಟ್ರೋಲ್ ಕ್ರೇಟಾ ಪೆಟ್ರೋಲ್ ಇಂಜಿನ್ ಆಗಿದೆ ಸಿಂಗಲ್ ಸರ್ ಓನರ್ ಸೆಕೆಂಡ್ ಓನರ್ ಸರ್ ಸಾರಿ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಪ್ರೈಸಿಂಗ್ ಸರ್ ಇದು ಸರ್ 835 ಕೊಟ್ ಮಾಡಿದ್ದೀನಿ ಸರ್ ಇದನ್ನ ಅಂದೆ 8,35,000 ನಿಮ್ ಕಡೆ ಇದ್ದ ಬಂದ್ರೆ 790ಗೆ ಕೊಡ್ತೀನಿ ಅಂದೆ 7,90,000 ಫೈನಲ್ ಓಕೆ ಸರ್ ಇನ್ನು ಮುಂದೆ ಒಂದು i20 ಇದೆ ಸರ್ ಇದು ಡೀಟೇಲ್ಸ್ ಸರ್ 2019 ಮಾಡಲು ಸ್ಪೋರ್ಟ್ಸ್ ಆಪ್ಷನ್ ಸಿಂಗಲ್ ಓನರ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ಸ್ ಎಲ್ಲ ಇದೆ 48,000 ಕಿಲೋಮೀಟರ್ ಓಡಿದೆ 7,50,000 ಕೊಟ್ ಮಾಡಿದ್ದೀನಿ ಸರ್ ಇದನ್ನ ನಿಮ್ ಚಾನಲ್ ಕಡೆ ಇದ್ದ ಬಂದ್ರೆ 6,90,000 ಕೊಡ್ತೀನಿ ಸರ್ ಇದನ್ನ ಅಂದೆ 6,80,000ಗೆ ಕೊಟ್ಬಿಡ್ತೀನಿ ನಿಮ್ ಕಡೆಯಿಂದ ಬಂದ್ಬಿಟ್ರೆ ಅಂದೆ ಓಕೆ ಸರ್ ಇಲ್ಲ ಇನ್ನೂ ಒಂದು ಆಫರ್ ನಿಮ್ಗೆ ನಿಮ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ 4,75,000 ಕೊಡ್ತೀನಿ ಇದನ್ನು ಸೂಪರ್ ಸರ್ ಒಳ್ಳೆ ಡೀಲ್ ಅಂತ 6,75,000 ಸ್ಪೋರ್ಟ್ಸ್ ಆಪ್ಷನ್ 19 ಮಾಡಲ್ ಸಿಂಗಲ್ ಓನರ್ 19 ಮಾಡಲ್ ಸಿಂಗಲ್ NP ಎಕ್ಸ್ಪೆನ್ಸ್ ಇಲ್ಲ ಏನು 6,75,000 ನಿಮ್ ಕಡೆಯಿಂದ ಬಂದ್ರೆ ಓಕೆ ಸರ್ ಅಂಡ್ ಇದೆಲ್ಲ ಏನ್ ಸರ್ ಸ್ಪೇರ್ಸ್ ಎಲ್ಲ ನೀವು ಸೇಲ್ ಮಾಡ್ತೀರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಇದು ಏನು ಬೇಕಾದ್ರೆ ನಮಗೂ ಬೇಕಾದ್ರೆ ಯಾರು ಕಸ್ಟಮರ್ ಕೇಳಿದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಟಿದೀವಿ ಅಂದೆ ನಮಗೆ ಏನಾದ್ರು ಬೇಕಾ ಚಾರ್ಜರ್ ಬೇಕಾದ್ರೆ ಚಾರ್ಜರ್ ಇಲ್ಲ ವೀಲ್ ಕ್ಯಾಪ್ ಬೇಕಾದ್ರೆ ವೀಲ್ ಕ್ಯಾಪ್ ಇದು ಬಟ್ಟೆಗಳು ಏನಾದ್ರು ವರ್ಷದ ಏನಾದ್ರು ಬಟ್ಟೆ ಬೇಕಾದ್ರೆ ಮೈಕ್ರೋಫೈಬರ್ ಕ್ಲಾತ್ ಎಲ್ಲ ಇದು ಯಾವುದೋ ಇದೆಲ್ಲ ಬ್ಯಾಟ್ರಿ ಎಲ್ಲ ಇದೆ ಸಿಗುತ್ತೆ ನಮ್ಮ ಹತ್ರ ಬ್ಯಾಟ್ರಿ ಎಲ್ಲ ಸಿಗುತ್ತೆ ಎಕ್ಸೈಡ್ ಬ್ಯಾಟ್ರಿ ಸರ್ ಇದೆ ಇದು ಪಾಲಿಶಿಂಗ್ ಪೇಂಟಿಂಗ್ ಎಲ್ಲ ಪಾಲಿಶಿಂಗ್ ಪೇಂಟಿಂಗ್ ಎಲ್ಲ ಮಾಡ್ತೀವಿ ನಾವು ಒಂದೇ ಓಕೆ ಇಂಟೀರಿಯರ್ ಕ್ಲೀನಿಂಗ್ ಪಾಲಿಶಿಂಗ್ ಪೇಂಟಿಂಗ್ ಸರ್ವಿಸು ಕೂಲೆಂಟ್ ಆಯಿಲ್ ಎಲ್ಲ ಸಿಗುತ್ತೆ ಆಮೇಲೆ ಹೋಲ್ಸೇಲ್ ಆಗಿ ಎಲ್ಲ ಇಲ್ಲೇ ಇದೆಯಾ ಬೇರೆ ಎಲ್ಲ ಇಲ್ಲೇ ಇದೆ ಸರ್ ಎಲ್ಲ ಎಲ್ಲ ಇಲ್ಲೇ ಎಲ್ಲ ಆ ಕಡೆ ಇದೆ ಗುಡನಲ್ಲಿ ಇದೆ ಓಕೆ ನೋಡಿ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಸರ್ ಇದು ಡೀಟೇಲ್ಸ್ ಸರ್ ಹೋಂಡಾ ಸಿಟಿ ವಿ 2018 ಮಾಡಲ್ ಸಿಂಗಲ್ ಓನರ್ ಪುಷ್ಪಣ ಸ್ಟಾರ್ಟ್ ಸನ್ ರೂಫ್ ಒಂದಿಲ್ಲ ಇದ್ರಲ್ಲಿ ಗಾಡಿಗೆ ಟಾಪ್ ಎಂಡ್ ಮಾಡಲಿ ಇದೊಂದು ಓಕೆ VX ಗೆ ಸನ್ ರೂಫ್ ಬರುತ್ತೆ ಇದು ಸನ್ ರೂಫ್ ಇಲ್ಲ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದೊಂದೇ 48,000 ಕಿಲೋಮೀಟರ್ 50,000 ಕಿಲೋಮೀಟರ್ ಓಡಿದೆ ಇದು ಗಾಡಿ 18 ಮಾಡಲ್ ಸಿಂಗಲ್ ಓನರ್ ವಿ
ಪ್ರೈಸಿಂಗ್ ಪುಷ್ಪಣ ಸ್ಟಾರ್ಟ್ ಇದು 825 ಕೊಟ್ಟು ಮಾಡಿದ್ದ ನಿಮ್ಮ ಕಡೆ ನಿಮ್ಮ ಚಾನಲ್ ಕಡೆ ಇದ್ದ ಬಂದ್ರೆ 590ಗೆ ಕೊಟ್ಬಿಡ್ತೀನಿ ಸರ್. 790 790 ಓಕೆ ಸರ್. ಅಂಡ್ ಸಿಯಾಸ್ ನೋಡ್ಬೋದು ಇನ್ನೊಂದು ಆಪ್ಷನ್ ಸರ್, ಇದ್ರ ಡೀಟೇಲ್ಸ್ ಸರ್. ಇದು 2016 ಮಾಡಲ್ ಸಿಆರ್ ಡೀಸೆಲ್ ZDI ಪ್ಲಸ್ ಸಿಂಗಲ್ ಓನರ್ 99,000 ಕಿಲೋಮೀಟರ್ ಹೊಡಿದೆ ಸರ್. ಇದು ಓಕೆ. ಪ್ರೈಸಿಂಗ್ ಸರ್ ಇದು 650 ಕೊಟ್ಟು ಮಾಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆ ಇದೆ ಬಂದ್ರೆ 6 ಲಕ್ಷಕ್ಕೆ ಕೊಟ್ಬಿಡ್ತೀನಿ ಸರ್. ಅಂದ್ರೆ ಡೀಸೆಲ್ ಟಾಪ್ ಅಂಡ್ ಪುಷ್ಪಣ ಸ್ಟಾರ್ಟ್. ಓಕೆ. ಓನರ್ ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್. ಓಕೆ. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡ್ಬೋದು ಹೋಂಡಾ ಸಿಟಿ ಇನ್ನೊಂದು ಇದೆ ಸರ್, ಇದ್ರ ಡೀಟೇಲ್ಸ್. ಸರ್ ಹೋಂಡಾ ಸಿಟಿ 2013 ಮಾಡಲು ಸಿಂಗಲ್ ಓನರ್ 70,000 ರಿವನ್ SV. ಇದರಲ್ಲಿ ಏರ್ ಬ್ಯಾಗ್ ABS ಮ್ಯಾಗ್ಯೂಲ್ಸ್ ಎಲ್ಲ ಇದೆ ಸರ್. ಅಂದೆ ಓಕೆ ಸರ್. ಪ್ರೈಸಿಂಗ್ ಸರ್ ಇದು 475 ಕೊಟ್ಟು ಮಾಡ್ತೀನಿ ಸರ್. ನಿಮ್ಮ ಕಡೆ ಇದೆ ಬಂದ್ರೆ 450 ಕ್ಲೋಸ್ ಮಾಡ್ಕೊಡ್ತೀನಿ. ಅಂದ್ರೆ 4,50,000 ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ಬಂದ್ರೆ ನಮ್ಮ ಮುಂದೆ ಒಂದು ಇಯಾನ್ ಇದೆ ಸರ್, ಇದು ಡೀಟೇಲ್ಸ್. ಸರ್ ಇಯಾನ್ 2012 ಮಾಡಲು ಸಿಂಗಲ್ ಓನರ್ 50,000 ರಿವನ್. ಇದು ಮ್ಯಾಗ್ನಾ ಏರ್ ಬ್ಯಾಗ್ AB ಅಲ್ಲ, ಇದು ಪವರ್ ವಿಂಡೋಸ್ AC ಪವರ್ ಸ್ಟೀರಿಂಗ್ ಎಲ್ಲ ಇದೆ ಸರ್. ಎಲ್ಲ ಇದೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್? ಏರ್ ಬ್ಯಾಗ್ ಇರಲ್ಲ ಸರ್. ಏರ್ ಬ್ಯಾಗ್ ಇಲ್ಲ. ಪ್ರೈಸಿಂಗ್ ಸರ್ ಎಷ್ಟು ಹೇಳ್ತಾ ಇದ್ದೀರಾ? 275 ಕೊಟ್ಟು ಮಾಡ್ತೀನಿ ಸರ್. ಕಷ್ಟ ನಿಮ್ಮ ಕಡೆ ಇದೆ ಬಂದ್ರೆ 250ಗೆ ಕೊಡ್ತೀನಿ. 2,50,000 ಆಗುತ್ತೆ. ಅಂಡ್ i10 ಸರ್ ಗ್ರ್ಯಾಂಡ್ i10 ಮ್ಯಾಗ್ನಾ ಸಿಂಗಲ್ ಓನರ್ 45,000 ರಿವನ್ 15 ಮಾಡಲ್ ಸಿಂಗಲ್ ಓನರ್. ಡೀಸೆಲ್ ಪೆಟ್ರೋಲ್ ಸರ್? ಅದು ಪೆಟ್ರೋಲ್ ಸರ್. ಪೆಟ್ರೋಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಸರ್ 450 ಕೊಟ್ಟು ಮಾಡ್ತೀನಿ. ನಿಮ್ಮ ಚಾನಲ್ ಕಡೆ ಇದೆ ಅಂದ್ರೆ 430ಗೆ ಕೊಡ್ತೀನಿ ಸರ್. ಇದನ್ನ 4,30,000 ಕ್ಲೋಸ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಅದು ಸರ್ 2016 ಮಾಡಲ್ ಮ್ಯಾಗ್ನಾ. ಅದು 2016 ಮಾಡಲ್ ಇಯಾನ್ ಮ್ಯಾಗ್ನಾ ಪ್ಲಸ್ ಸಿಂಗಲ್ ಓನರ್ 48,000 ಕಿಲೋಮೀಟರ್ ಓಡಿದೆ ಸರ್. ಅದೊಂದೇ ಏನು ಖರ್ಚಿಲ್ಲ, ₹1 ಖರ್ಚಿಲ್ಲ ಗಾಡಿಯಲ್ಲಿ. ಓಕೆ. ಪ್ರೈಸಿಂಗ್ ಅದು 325 ಕೊಟ್ಟು ಮಾಡ್ತೀನಿ. ನಿಮ್ಮ ಕಡೆ ಇದೆ 3 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ. 3 lakhs ಕ್ಲೋಸ್ ಆಗುತ್ತೆ. ಎಸ್ ಸರ್. ಕಂಫರ್ಟಬಲ್ ಗಾಡಿ ಹುಡುಕ್ತಾ ಇದ್ರೆ ನೋಡಿ, ಒಂದು ವ್ಯಾಗನಾರ್ ಇದೆ ಅಂತಾನೆ ಹೇಳ್ಬೋದು ಸರ್. ಇದು ಡೀಟೇಲ್ಸ್ ಸರ್ 2019 ಮಾಡಲ್ ಸಿಂಗಲ್ ಓನರ್ ವ್ಯಾಗನರ್ ZXi. ಇದು ಕಿಲೋಮೀಟರ್ 40,000 ರಿವನ್. ಇದು ಒಂದೇ 40,000 ರಿವನ್ ZXi 2019 ಮಾಡಲ್. ಓಕೆ. ಪ್ರೈಸಿಂಗ್ ಸರ್ ಇದು 525 ಕೊಟ್ಟು ಮಾಡಿದ್ದೀನಿ ಸರ್. ನಿಮ್ಮ ಚಾನಲ್ ಕಡೆ ಇದೆ ಬಂದ್ರೆ 5 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. ಅಂದ್ರೆ 5 lakhs ಕ್ಲೋಸ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಹಂಗೆ ನೋಡ್ಬೋದು ನೀವು WRV ಹೋಂಡಾ WRV ಇದೆ ಸರ್. ಇದು ಡೀಟೇಲ್ಸ್ ಸರ್ 2019 ಮಾಡಲ್ WRV ಸಿಂಗಲ್ ಓನರ್ ವಿತ್ ಸನ್ ರೂಫ್ ಪೆಟ್ರೋಲ್ 10,000 ಹೊಡಿದೆ ಸರ್. ಬರ ಇದು ಒಂದೇ ಜಸ್ಟ್ 10,000 ಓಡಿದೆ. ಡೀಸೆಲ್ ಬರುತ್ತಾ ಪೆಟ್ರೋಲ್ ಸರ್? ಪೆಟ್ರೋಲ್ ಸರ್. ಇದು ಒಂದೇ. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ? ಸರ್ ಇದು 890 ಕೊಟ್ಟು ಮಾಡ್ತೀನಿ ಸರ್. ನಿಮ್ಮ ಚಾನಲ್ ಕಡೆ ಇದೆ ಬಂದ್ರೆ 875 ಕ್ಲೋಸ್ ಮಾಡ್ಕೊಡ್ತೀನಿ. ಅಂದ್ರೆ 875 with sunroof. ವಿತ್ ಸನ್ರೂಫ್ 10,000 ರಿವನ್. ಜಸ್ಟ್ 10,000. ಎಸ್ ಸರ್. 100% ವಿತ್ ಹಿಸ್ಟ್ರಿ. ಓಕೆ ಸರ್. ಅಂಡ್ ನೆಕ್ಸ್ಟ್ ವೀಕ್ಷಕರೇ ನೋಡ್ಬೋದು ಒಂದು Volkswagen Polo ಇದೆ ಸರ್. ಇದು ಸರ್ 2014 ಮಾಡಲ್ ಸರ್. ಪೋಲೋ ಇದು 2014 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್. ಓಕೆ. ಇದು ಟೈರ್ಸ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿದ್ದಾರೆ? ಎಕ್ಸ್ಟ್ರಾ ಹಾಕಿಲ್ಲ ಸರ್. ಇದು ಒಂದೇ ಟೈರ್. ಬರೀ ಟೈರ್ಸ್ ಮಾತ್ರ ಎಕ್ಸ್ಟ್ರಾ ಹಾಕಿರೋದು. ಎಸ್ ಸರ್. ಗಾಡಿ ಚೆನ್ನಾಗಿದೆ. ಅಂದ್ರೆ ಡೀಸೆಲ್ ಅಲ್ಲ, ಡೀಸೆಲ್ ಗಾಡಿ ಸಿಗಲ್ಲ ಸರ್. ಅಂದ್ರೆ ಹೌದು ಸರ್. 14 ಮಾಡಲ್ ಸೆಕೆಂಡ್ ಓನರ್ ಕಮ್ಯುನಿಟಿ ಡೀಸೆಲ್ ಆಗಿದೆ. ಇದು ಗಾಡಿ ಚೆನ್ನಾಗಿದೆ ಡೀಸೆಲ್. ಪ್ರೈಸಿಂಗ್ ಸರ್ 525 ಕೊಟ್ಟು ಮಾಡಿದೀನಿ. ನಿಮ್ಮ ಕಡೆ ಇದ್ದ ಬಂದ್ರೆ 5 ಲಕ್ಷಕ್ಕೆ ಕೊಡ್ತೀನಿ. ಓಕೆ ಸರ್. ಪೆಟ್ರೋಲ್ ಡೀಸೆಲ್ ಸರ್. ಇದು 2014 ಮಾಡಲ್ ಸರ್. ಇದು ಇಲ್ಲ ಮ್ಯಾನ್ಯುಯಲ್ ಆಟೋಮೆಟಿಕ್? ಮ್ಯಾನ್ಯುಯಲ್. ಓಕೆ ಸರ್. ಅಂಡ್ ನೆಕ್ಸ್ಟ್ ಸರ್ ಹುಂಡೈ ನಿಯಾಸ್ ಅದು ಒಂದೇ ಆಟೋಮೆಟಿಕ್ 2020 ಮಾಡಲ್ 20,000 ರಿವನ್. ಅದು 20 ಮಾಡಲ್ 20,000 ರಿವನ್ ಆಟೋಮೆಟಿಕ್. ಪ್ರೈಸಿಂಗ್ ಸರ್ 675 ಕೊಟ್ಟು ಮಾಡಿದೀನಿ. ನಿಮ್ಮ ಕಡೆ ಇದ್ದ ಬಂದ್ರೆ 650 ಕೊಡ್ತೀನಿ ಸರ್. ಅಂದ್ರೆ 6,50,000. 6,50,000. ಸೊ ವೀಕ್ಷಕರೇ ನೀವು ನೋಡ್ಬೋದು ಈಗ ಸ್ಟಾಕ್ಸ್ಗಳ ಬಗ್ಗೆ ನಮ್ಮ ಬಸವರಾಜ್ ಸರ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಏನೇ ಡೌಟ್ ಇದ್ರೆ ಕೂಡ ಸರ್ ಯಾವಾಗಲೂ ಶೋರೂಮ್ ಅಲ್ಲಿ ಇದ್ದೇ ಇರ್ತಾರೆ, ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಅಂಡ್ ಟೆಸ್ಟ್ ಡ್ರೈವ್ ಎಲ್ಲ ಗಾಡಿ ಸಿಗುತ್ತಾ ಸರ್? ಎಲ್ಲ ಸಿಗುತ್ತೆ ಸರ್. ಎಲ್ಲ ಸಿಗುತ್ತೆ. ಕೊಡಿದ್ರೆ ನಾವು ವ್ಯಾಪಾರನೇ ಮಾಡಲ್ಲ. ಅಂದ್ರೆ ಕೊಡ್ಲೇಬೇಕು ತಾನೆ. ಎಲ್ಲ ಚೆಕ್ ಮಾಡಬಹುದು, ಬೇಕಾದ್ರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ಕೋಬಹುದು. ಅವರೆಲ್ಲ ಆದ್ಮೇಲೆ ಓಕೆ ಅಂದ್ರೆ ಕುತ್ಕೊಂಡು ವ್ಯಾಪಾರ ಮಾಡಿ ಅಡ್ವಾನ್ಸ್ ಕೊಡೋದು. ಅಂದೆ ಲೋನ್ ಫೆಸಿಲಿಟೀಸ್ ಎಲ್ಲ ಇದೆ ನಮ್ಮ ಹತ್ರ. ಅಂದ್ರೆ ಲೋನ್ ಫೆಸಿಲಿಟೀಸ್ ಫುಲ್ ಇದೆ. ಅಂದೆ ಎಲ್ಲಾ ಗಾಡಿಗೂ ಲೋನ್ ಮಾಡ್ಕೊಡ್ತೀವಿ. ಎಂಪ್ಲಾಯ್ ಒಂದು 20,000 ಸಂಬಳ ತಗೊಂಡ್ ಬಂದು ಒಂದು 2.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಅಂದೆ ಎಂಪ್ಲಾಯ್ ಆಗಿದ್ರೆ ಕಂಪ್ಲೀಟ್ ಒಂದು 80% ಲೋನ್ ಮಾಡ್ಕೊಡ್ತೀನಿ. ಅಂದೆ 12 lakhs ಗಾಡಿ ಕೊಟ್ಟು ನಿಮ್ಮನ್ನೇ 12 lakhs ಲೋನ್ ಆಗಿದೆ. ಅಂದೆ ಸೂಪರ್. 25,000 ಈಗ ಒಂದು 2.5 ಲಕ್ಷ ಐಟಿ ಕಟ್ಟರ್ ಅವರು. ಅಂದೆ ಕಸ್ಟಮರ್ ಒಂದು ಓಲ್ವಾ. ಓಕೆ ಸೂಪರ್ ಸರ್. ನೀವು ಕೂಡ ಜಸ್ಟ್ ನೋಡಿದ್ರಿ ಒಂದು ಕಸ್ಟಮರ್ ಡೆಲಿವರಿ ತಗೊಂಡು ಹೋದ್ರು ಕಸ್ಟಮರ್ ಅಂತಾನೆ ಹೇಳ್ಬೋದು. ನೀವು ಒಂಥರ ಯಾವಾಗಲೂ ಡೈಲಿ ಒಂದು ಕಸ್ಟಮರ್ ಡೆಲಿವರಿ ತಗೊಂಡು ಹೋಗ್ತಾನೆ ಇರ್ತಾರೆ. ನಾನು ನೋಡಿದ್ದೀನಿ ಎಷ್ಟು ಇಲ್ಲೇ ಇರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆ್ಯಂಡ್ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದೆ ನೀವು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ. ಅದೇ ನೀವು ನನಗೆ ಮಾಡೋ ಫೇವರು. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಅವರ್ ಫ್ರೆಂಡ್ ಸೈನಿಂಗ್ ಆಫ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.